नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ತಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ಈಗ ಆಲ್ರೆಡಿ ನಾವು ಶಿವರಾತ್ರಿಯ ಸಮೀಪದಲ್ಲಿದ್ದೇವೆ. ಇವತ್ತಿನ ಒಂದು ಮಹತ್ವವಾಗಿರ್ತಕ್ಕಂಥ ಈ ಕೆಲಸವನ್ನು ಮಾಡಿದ್ರೆ ನಾನಾ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಬೆಳಗ್ಗೆ ಸೋಮವಾರ ಶ್ರವಣ ನಕ್ಷತ್ರ ಇರತಕ್ಕಂಥದ್ದು, ಅಂದರೆ ಚಂದ್ರ ನಕ್ಷತ್ರದಲ್ಲೇ ಇರತಕ್ಕಂಥ ಒಂದು ಸ್ಥಿತಿನ ಇರೋದ್ರಿಂದ, ಜೊತೆಗೆ ಮಕರ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ನಾನಾ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ಏಕೈಕವಾಗಿರ್ತಕ್ಕಂಥ ದಿನ. ಬೆಳಗ್ಗೆ ಚತುರ್ದಶಿ ಇರತಕ್ಕಂಥ ದಿನ. ಈ ಚತುರ್ದಶಿ ಸಮಸ್ಯೆಗಳನ್ನು, ಅಂದರೆ ರಿಕ್ತತಿಥಿ ಆಗಿರೋದ್ರಿಂದ ಎಲ್ಲ ಅಂದರೆ ತ್ಯಾಜ್ಯವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಆದಷ್ಟು ತ್ಯಾಜ್ಯಕ್ಕೆ ರಿಕ್ತತಿಥಿಗಳು ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡಬೇಡಿ ಅಂತಕ್ಕಂಥದ್ದು ಈ ತಿಥಿಯಲ್ಲಿ ಅದೇ ಕಾರಣಕ್ಕೋಸ್ಕರ. ತ್ಯಾಜ್ಯತೆ ಅಂದರೆ ಹೊರಹಾಕ್ತಕ್ಕಂಥದ್ದು, ನಮ್ಮ ಕಷ್ಟಗಳನ್ನು ಹೊರಹಾಕ್ಲಿಕ್ಕೋಸ್ಕರ ಈ ಒಂದು ಸಂದರ್ಭಗಳಲ್ಲಿ ನಾವು ಈ ಸರಳ ಅನುಸರಣೆಯನ್ನು ಮಾಡ್ತಾ ಬಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಸ್ಯೆಗಳು ದೂರ ಆಗ್ತಾ ಬರ್ತದೆ. ಅದನ್ನು ಕೊನೆಯ ಭಾಗದಲ್ಲಿ ಏನು ಮಾಡಬೇಕು, ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ಈ ದಿನ ಮೊದಲು ಪಂಚಾಂಗ, ತದನಂತರದಲ್ಲಿ ಬರ್ತಕ್ಕಂಥ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲು ಇವತ್ತು ಸೋಮವಾರ, ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ವರಿಯಣ ಯೋಗ ಇರ್ತಕ್ಕಂಥ ಸಮಯ, ಶಕುನಿ ಹಾಗೆ ಚತುಷ್ಪಾದಕರಣ ಇರ್ತಕ್ಕಂಥದ್ದು, ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನ ನೋಡ್ತಕ್ಕಂಥದ್ದು ರಾಹುಕಾಲ ಬೆಳಗ್ಗೆ 8 ಗಂಟೆ 11 ನಿಮಿಷದಿಂದ 9 ಗಂಟೆ 39 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ 1 ಗಂಟೆ 47 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 17 ನಿಮಿಷದಿಂದ 10 ಗಂಟೆ 1 ನಿಮಿಷದವರೆಗೂ. ಚಂದ್ರ ಸ್ವತಃ ತನ್ನ ನಕ್ಷತ್ರದಲ್ಲೇ ಹಾದು ಹೋಗ್ತಾ ಇರೋದ್ರಿಂದ ಯಾವ ರಾಶಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ನೋಡ್ಕೊಂಬರೋಣ. ಮೇಷರಾಶಿ. ಈ ಇವತ್ತಿನ ಜಾತಕವನ್ನು ನೋಡಿದಾಗ ಮೇಷರಾಶಿಯವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ತನ್ನದೇ ಆಗಿರತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಆಲೋಚನೆಗಳು ಬರ್ತದೆ. ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ. ಈ ಸದುಪಯೋಗ ಮಾಡಿಕೊಳ್ಳಿ. ಮೆಲಗಿ ತನ್ನ ಆಸ್ತಿಯ ವಿಚಾರದಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ತಂದೆಯ ಹಣಕಾಸಿನ ವಿಚಾರಗಳು ಎಲ್ಲ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ. ಇದು ಒಂದು ದಿನ ತುಂಬ ಒಳ್ಳೆಯ ದಿನ. ಎಲ್ಲ ಕಾರ್ಯಕ್ಷೇತ್ರವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಮೇಷರಾಶಿಯವರಿಗೆ ಅತ್ಯುತ್ತಮವಾಗಿ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ದಿನ. ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ, ರಾಜಕೀಯವಾಗಿ ಇರ್ತಕ್ಕಂಥ ವಿಚಾರಗಳು, ಹಾಗೆ ಹಣಕಾಸು ವಹಿವಾಟುಗಳು, ಲಕ್ಷ್ಮೀ ಯೋಗ ನೋಡಿ, ನಿಮ್ಮ ರಾಶಿ ಅಧಿಪತಿ ಜೊತೆ ಕೂತಿದ್ದಾನೆ. ಖಂಡಿತ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಎಲ್ಲ ಕ್ಷೇತ್ರ ಫಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಅಥವಾ ಹಾಗೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಕೆಲಸಗಾರರಿಗೆ ಇನ್ನೊಂದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಈ ಒಂದು ಸಂದರ್ಭಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಶುಭದ ದಿನ. ಖಂಡಿತವಾಗಿ ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಕೇಳ್ತಾ ಇವತ್ತು ಒಳ್ಳೆಯದಾಗ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಬದಲಾವಣೆಯ ಸಮಯ ಅಂದರೆ ಅರ್ಥಾತ್ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಕುಜನೊಟ್ಟಿಗಿರ್ತಕ್ಕಂಥ ಭಾಗ್ಯ, ದೂರ ಪ್ರಯಾಣ, ವಿದೇಶ ಪ್ರಯಾಣ, ಹೊರರಾಜ್ಯ ಪ್ರಯಾಣ, ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಖಂಡಿತವಾಗಿ ವೃಷಭ ರಾಶಿಯವರಿಗೆ ಕೊಡುತ್ತೆ. ಆದರೆ ನಷ್ಟಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಈ ದಿನ ಕೇವಲ ಸ್ವಲ್ಪ ತೊಗರಿ ಬೇಳೆಯನ್ನು ಆಂಜನೇಯ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರದಲ್ಲಿದ್ದರೆ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ತುಂಬ ಶುಭವಾಗ್ತಕ್ಕಂಥಿರುತ್ತೆ. ನಿಮಗೆ ಪ್ರಯಾಣದಿಂದ ಕೂಡ ಲಾಭವನ್ನು ಬರ್ತಕ್ಕಂಥಿರುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರದಲ್ಲೂ ಕೂಡ ಶುಭತ್ವ ಜಾಸ್ತಿ ಇದೆ.
ವ್ಯಾಪಾರಸ್ಥರಿಗೆ ಒಂದು ರೀತಿಯಾಗಿ ಗ್ರಾಫ್ ಅಂದರೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು. ಒಂದು ಸತಿ ಚೆನ್ನಾಗಿ ವ್ಯಾಪಾರ, ಈ ದಿನ ಒಂದು ಕನ್ಸಿಸ್ಟೆನ್ಸಿ ಕಾಳ್ಕೊಳ್ತಕ್ಕಂಥದ್ದು ಕಟ್ಟ. ಆದರೂ ಕೂಡ ಲಕ್ಷ್ಮೀ ಯೋಗದ ಪರಿಣಾಮದಿಂದ ನಿಮಗೆ ಶುಭತ್ವ ಜಾಸ್ತಿ ಇದೆ. ಪ್ರಯತ್ನದ ಮೂಲಕ ಗೆಲುವು ಸಾಧಿಸ್ತಕ್ಕಂಥದ್ದಿದೆ. ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೂ ಕೂಡ ನೋಡಿ, ಮಿಥುನ ರಾಶಿ 2ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಕುಟುಂಬದವರ ಒಂದು ನಿಂದನೆಗಳನ್ನು, ಮಾತುಗಳು ಕೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದರೂ ಸಹಿತ ನಿಮಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬಂದ್ಬಿಡುತ್ತೆ ಒಮ್ಮೊಮ್ಮೆ. ಹನರ್ಡ್ ಮನಿ, ಹನರ್ಡ್ ಅಂದರೆ ನೀವು ಸಂಪಾದನೆ ಮಾಡಿಲ್ಲದೇ ಇರ್ತಕ್ಕಂಥದ್ದು, ಪರಧನ ಅಂತ ಕೂಡ ಕರೆದ್ವಿ. ಈ ಪರಧನ ಸಿಗ್ತಕ್ಕಂಥದ್ದು ಇರ್ತದೆ. ಬಟ್ ಅಷ್ಟಮ ಸ್ಥಾನ ಚಂದ್ರ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡಬೇಕಾಗುತ್ತೆ. ನಿಮ್ಮ ಎಡಗಣ್ಣಿನ ಮೇಲೆ, ಸ್ತ್ರೀಯರಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಎಡಗಣ್ಣಿನ ಮೇಲೆ ಸ್ವಲ್ಪ ಜಾಗರೂಕತೆ ಆಗಿರ್ರಿ ಸ್ವಲ್ಪ ಮಟ್ಟಿಗೆ. ಅದೇ ಥರ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಅಥವಾ ಮತ್ತೊಂದು ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವಿಕೋಪ ಅಂದರೆ ಕೋಪವನ್ನು ತುಂಬ ಜಾಸ್ತಿ ತೊಗೊಂಡೋಗಬೇಡಿ. ಇದು ಸ್ವಲ್ಪ ಮಾತುಕತೆಯ ಡಿಫೆಕ್ಟ್ಸ್ ಇನ್ ಸ್ಪೀಚಸ್, ಸ್ವಲ್ಪ ಮಾತಾಡ್ತಾ ಏನೇನೋ ಮಾತಾಡ್ಬಿಟ್ಟು ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಹಣಕಾಸು ವಹಿವಾಟುಗಳು ಒಂದೇ ಥರ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ವಿಭಿನ್ನತೆ ಇರುತ್ತೆ. ಶಾಂತಚಿತ್ತರಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಜಾಸ್ತಿ ಪಠಣೆಯನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಸಾಧ್ಯವಾದರೆ ಸ್ವಲ್ಪ ಈ ದಿನ ಅಕ್ಕಿಯನ್ನು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಯಾವುದಾದ್ರು ದೇವಸ್ಥಾನಕ್ಕಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಇದರಿಂದ ಫಲಾಫಲ. ಕಟಕ ರಾಶಿಯವರಿಗೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಅಂತಕ್ಕಂಥದ್ದು ತಪ್ಪಾಗಲಾರ್ದು. ಯಾಕೆಂದರೆ ಸಪ್ತಮ ಸ್ಥಾನ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಸಂದರ್ಭಗಳು ಯೋಗಾಧಿಪತಿ ಜೊತೆಲಿರ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ವ್ಯಾವಹಾರಿಕವಾಗಿ ಕೂಡ ಶುಭತ್ವ ಇರ್ತಕ್ಕಂಥ ದಿನ. ಖಂಡಿತ ಇದೊಂದು ಶುಭದ ದಿನಗಳಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಸ್ವಂತ ನಕ್ಷತ್ರ, ದಾಂಪತ್ಯ, ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳ ಸಂಭವನೀಯತೆ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ. ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹೊಸ ವಿಚಾರಗಳಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯತೆ ಇದೆ. ಖಂಡಿತ ಕಟಕ ರಾಶಿಯವರೆಗೂ ಕೂಡ ಶುಭ ಕಾಮನೆಗಳು, ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಕೂಡ ಈ ಒಂದು ಸಂದರ್ಭ ತುಂಬ ಜಾಸ್ತಿ ಇದೆ. ಶುಭವಾಗಲಿ ತಮಗೆ ಕೂಡ. ಸಿಂಹರಾಶಿ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಆದರೆ ಶತ್ರುವಿನ ಮೇಲೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಿಂಹರಾಶಿಯ ತತ್ವ ಆಗ್ತದೆ. ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು, ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳಿರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು. ಅನ್ಯತಃ ಯಾರೊಟ್ಟಿಗೂ ವ್ಯಾಜ್ಯಕ್ಕೆ ಹೋಗಬೇಡಿ. ಈ ದಿನ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ. ಬಟ್ ಕೆಲಸದಲ್ಲಿ ನೀವು ಮೇಲುಗೈ ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸಿಂಹರಾಶಿಯವರು. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ನೋಡಿ, ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಿನ. ಕನ್ಯಾ ರಾಶಿಯವರು ಸದುಪಯೋಗ ಮಾಡ್ಕೊಳ್ಳಿ. 11ರ ಅಧಿಪತಿ ಪಂಚಮ ಸ್ಥಾನ, ಕ್ರಿಯೇಟಿವಿಟಿಯಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಅಥವಾ ಲಾಟರಿ ಯೋಗ ಅಂತ ಕೂಡ ಕರೆದ್ವಿ, ಅಥವಾ ನೀವು ಟ್ರೇಡಿಂಗ್ ಹಾಗೆ ಈ ಥರದೆಲ್ಲ ಮಾಡ್ತಕ್ಕಂಥ ವಿಚಾರಗಳಲ್ಲಿದ್ದರೆ, ಷೇರು ಮಾರುಕಟ್ಟೆ ಆ ಥರ ಇದರಲ್ಲಿ ಲಾಟ್ರಿ ಯೋಗದಂತಹ ಅನುಭವ ಅಂದರೆ ಅರ್ಥಾತ್ ನಿಮಗೆ ಆ ಥರದ ಲಾಭಗಳು ಸಿಗ್ತಕ್ಕಂಥ ತುಂಬ ಜಾಸ್ತಿ ಇದೆ. ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಹೆಚ್ಚಿನ ಪ್ರಶಸ್ತವಾಗಿರ್ತಕ್ಕಂಥ ಲಾಭ ಜಾಸ್ತಿ ಸಿಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಆಗಲಿ, ಹಾಗೆ ಯಾವುದೇ ಆದಂಥ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಲಿ, ನಾಲೆಡ್ಜಬಲ್ ಪರ್ಸನಾಲಿಟಿ ಇರ್ತಕ್ಕಂಥ ವ್ಯಕ್ತಿತ್ವ ಅಥವಾ ಆ ಥರದ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇಸ್ ಸೋ ವೆರಿ ಗುಡ್. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವಾಗಲಿ ಕೂಡ. ತುಲಾರಾಶಿಯವರ ಈ ದಿನದ ಫಲಾಫಲ. ತುಲಾರಾಶಿಯವ್ರಿಗೂ ಕೂಡ ಹೊಸದಾಗಿ ಕಲಿಬೇಕು, ಹೋಟೆಲ್ ಮ್ಯಾನೇಜ್ಮೆಂಟು ಈ ಥರದ ಒಂದು ಹುದ್ದೆಗಳು, ಹಾಗೆ ಏನಾದರೂ ಹೊಸದಾಗಿ ಕಲಿತು ನಾನು ಒಳ್ಳೆಯ ಒಂದು ಹೆಸರು ಕೀರ್ತಿ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಮನೋಭಾವತೆ. ಆದರೆ ಒಂದು ಕಡೆ ನಾನು ಕೂತ್ಕೊಂಡು ಏನಾದರೂ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ಇದನ್ನು ಅತ್ತೆಯ ಒಂದು ಕಿರಿಕಿರಿ ಇರ್ತಕ್ಕಂಥದ್ದು ಮೇಲುಗೈ ಸಾಧಿಸ್ತಕ್ಕಂಥ ಸಾಧ್ಯತೆ ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬರ್ತದೆ. ಬಟ್ ಅಫ್ಕೋರ್ಸ್ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥ ಒಂದು ವಿಧಾನ, ನೀವು ನಿರ್ಧಾರಗಳನ್ನು ಸ್ಟ್ಯಾಗ್ನೆಂಟಾಗಿ ತೊಗೊಳ್ಳಿರೋದು. ಯಾರು ತುಲಾರಾಶಿಯಲ್ಲಿದ್ದರೋ ನಾನು ಫರ್ಮ್ ಈ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಈ ಮನೋಭಾವತೆಯನ್ನು ಬೆಳೆಸ್ಕೋಬೇಕು ಇಂಪಾರ್ಟೆಂಟಾಗಿ. ಅದು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆ ನಿಮ್ಮ ಹುದ್ದೆಯನ್ನು ಸ್ಟ್ಯಾಗ್ನೆನ್ಸಿ ಮಾಡುತ್ತೆ. ಇಲ್ಲಾಂದರೆ ಮನಸ್ಥಿತಿ ಅಳ್ಳವಳಕಲ್ ಅಂದರೆ ಯಾವಾಗಲೂ ಕೂಡ ಫ್ಲಕ್ಚುಯೇಟಿಂಗ್ ಇದ್ದರೆ ತುಲಾರಾಶಿಯವರಿಗೆ ನೆಲೆ ಸಿಗ್ತಕ್ಕಂಥದ್ದು ಕಷ್ಟ. ಅದನ್ನು ಸರಿಯಾಗಿ ನೀವು ಆಲೋಚನೆಗಳನ್ನು ಮಾಡಿ ಈ ದಿನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ.
ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, 9ರ ಅಧಿಪತಿಯಾಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ. ಲಕ್ಷ್ಮೀ ಯೋಗದ ಪರಿಣಾಮವಾಗಿ ನೀವು ಜಸ್ಟ್ ಪ್ರಯತ್ನದಿಂದ ಭಾಗ್ಯವನ್ನು ಪಡೆಯೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗೆ ಸಣ್ಣ ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡ್ತೀರಾ. ಆ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಶಾರ್ಟ್ ಆಗಿರ್ತಕ್ಕಂಥ ಪ್ರಯಾಣಗಳು, ಹತ್ರದಲ್ಲೇ ಎಲ್ಲಾದರೂ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಬಟ್ ಪ್ರಯತ್ನ, ಕಮಿಷನ್ ಆಧಾರಿತ ವ್ಯಕ್ತಿ ಅಥವಾ ಕ್ರಿಯೇಟಿವಿಟಿ, ಸ್ಪೋರ್ಟಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಸಿಗ್ತಕ್ಕಂಥ ದಿನ. ಶುಭವಾಗ್ತದೆ, ನಿಮಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಹೆಚ್ಚಿನ ಮಹತ್ವ ಹಣಕಾಸಿನ ಮೇಲೆ ವ್ಯಾಮೋಹವನ್ನು ಇರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಅವರು ಆದಷ್ಟು ಕೂಡ ಕುಟುಂಬಕ್ಕೆ ಪ್ರೇರಣೆ, ಹಣ ಹೇಗೆ ಸೇವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಇವೆಲ್ಲವನ್ನು ಲೆಕ್ಕಾಚಾರದಿಂದ ಕೂಡಿರ್ತಕ್ಕಂಥ ದಿನ. ಮಾತಿನಲ್ಲೂ ಅಷ್ಟೇ ಮೃದುತ್ವ ಜಾಸ್ತಿ ಆಗ್ತಾ ಬರ್ತದೆ. ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥ ಮಾತುಕತೆಗಳು ನಡೀತಕ್ಕಂಥದ್ದು ಕೂಡ ಇದೆ. ಹಾಗೆ ಧನುರಾಶಿಯವರ ವಿಚಾರದಲ್ಲಿ ಇನ್ನೊಂದು ನೋಡೋದಾದರೆ, ತಾವು ಕೂಡ ಈ ಮಾತಿನ ಮೇಲೆ ಹೆಚ್ಚಿನ ಒಂದು ನಿಗಾವನ್ನು ಇಟ್ಟು ಮಾತಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಸುಮ್ಮನೆ ಏನೇನೋ ಮಾತಾಡ್ತಕ್ಕಂಥದ್ದನ್ನು ಬಿಡಬೇಕಾಗುತ್ತೆ ಧನುರಾಶಿಯವರು. ಇಲ್ಲಾಂದರೆ ಸ್ವಲ್ಪ ಪೇಜಿಗೆ ಒಳಗಾಗಬೇಕಾಗಿರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅದರ್ವೈಸ್ ಬೇರೆ ವಿಚಾರದಲ್ಲಿ ತಗೊಂಡಾಗ ಒಂದು ಸ್ವಲ್ಪ ಲಾಭದ ದಿನವಾಗಿ ಪರಿಣಾಮವನ್ನು ಬಿಡುತ್ತೆ. ಆದಷ್ಟು ಕೂಡ ನೀವು ಕೂಡ ಶಿವನ ಮಂದಿರವನ್ನು ಭೇಟಿಯನ್ನು ಮಾಡಿ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ, ಸಪ್ತಮಾಧಿಪತಿ ಲಗ್ನದಲ್ಲಿ ತನಹ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ನಿಮ್ಮ ಪ್ರಯತ್ನಗಳು ಅತಿ ಅವಶ್ಯಕ. ಆರೋಗ್ಯದ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಹಾಗೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ನೀವು ಮನಸ್ಸಿಟ್ಟು ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಈ ದಿನ ಯಶಸ್ಸನ್ನು ಕೊಡುತ್ತೆ. ಮಕರ ರಾಶಿಯವರಿಗೆ ಖಂಡಿತವಾಗಿ ಯಾವುದೇ ಸಂಬಂಧಗಳಾಗಲಿ, ಹೆಂಡತಿ ಅಥವಾ ಇನ್ನೊಂದು ಗಂಡ, ಯಾವುದೇ ಒಂದು ವಿಚಾರಗಳಲ್ಲಿ ತಗೊಂಡಾಗ ಮ್ಯಾಕ್ಸಿಮಮ್ ಮಕರ ರಾಶಿಯವರಿಗೆ ಈಗೋಸ್ಟಿಕ್ ನೇಚರಿಂದ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಬಿಟ್ಟರೆ ಇನ್ನು ಮಿಕ್ಕೆಲ್ಲ ವಿಚಾರಗಳು ನಿಮ್ಮ ಪ್ರಯತ್ನದ ಮೂಲಕ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಸತ್ಯ. ಶುಭವಾಗಲಿ. ಕುಂಭರಾಶಿಯವರ ಫಲಾಫಲ, ಕುಂಭರಾಶಿಯವರಿಗೆ ಸ್ವಲ್ಪ ಸಾಲಬಾಧೆಗಳ ಚಿಂತನೆ, ಆರೋಗ್ಯದ ಚಿಂತನೆ ಅಥವಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ತುಂಬ ಜಾಸ್ತಿ ಇರ್ತದೆ. ಯಾರೊಟ್ಟಿಗೂ ಬೆರೆಯಲ್ಲ. ಸ್ವಲ್ಪ ಮಟ್ಟಿಗೆ ಆ ಥರದ ರಿಮೋಟಂಗ್ ಕ್ಯಾರೆಕ್ಟರ್ಸ್. ಏನಾದರೂ ದುಃಖವಾದರೆ ಸುಮ್ಮನೆ ಹೋಗೋ ಎಲ್ಲಾದರೂ ಕೂತ್ಕೊಂಡು ನೀವು ಅದನ್ನು ಯೋಚನೆಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಈ ದಿನ ಬರುತ್ತೆ. ಬಟ್ ಅಫ್ಕೋರ್ಸ್ 6ರ ಅಧಿಪತಿ 12ರ ಸ್ಥಾನ ಸ್ವತಃ ನಕ್ಷತ್ರದಲ್ಲಿರೋದ್ರಿಂದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸದಲ್ಲಿ ತಾವು ಪ್ರವೃತ್ತತೆಯನ್ನು ಬೆಳೆಸ್ಕೊಳ್ತಕ್ಕಂಥಿರುತ್ತೆ. ಸ್ವಲ್ಪ ನೀವು ಕೂಡ ಶಿವನ ಅಷ್ಟೋತ್ರ ಅಥವಾ ಶಿವನ ಮಂತ್ರಗಳು, ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅರವಾರುಕಮಿವ ಬಂಧನಾತ್ ಮೃತ್ಯೋಂ ಮೃಕ್ಷೀಯಮಾಮೃತಾತ್. ಈ ಥರ ಮಂತ್ರಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡುತ್ತೆ. ಕುಂಭರಾಶಿಯವರು ಸ್ವಲ್ಪ ಮಟ್ಟಿಗೆ ಚಿಂತನೆಗಳನ್ನು ದೂರ ಮಾಡಿ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ, ಆಫ್ಕೋರ್ಸ್ ಮೀನರಾಶಿಯವರಿಗೆ ಎಲ್ಲ ಥರದ ಲಾಭಗಳನ್ನು ತಗೊಳ್ತೀರಾ. ನಾನು ಹೀಗೆ ಹೇಳಿದಾಗೆ ಈ ಒಂದು ಮೀನರಾಶಿಯವರಿಗೆ ಒಂದು ಲಾಟರಿ ಯೋಗ ಅಂದರೆ ಇದಕ್ಕಿದ್ದಾಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಲಾಭ ಬರ್ತಕ್ಕಂಥದ್ದು, ಕ್ರಿಯೇಟಿವಿಟಿಯಿಂದ ಲಾಭ ಬರ್ತಕ್ಕಂಥದ್ದು, ಜಾಣ್ಮೆಯಿಂದ, ಮಕ್ಕಳಿಂದ, ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಶುಭದ ದಿನ. ಜಾಣ್ಮೆಯಿಂದ ದುಡಿತಕ್ಕಂಥ ದಿನ, ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಅತಿ ಹೆಚ್ಚಿನಾಗಿ ಹಣಕಾಸು ವಹಿವಾಟುಗಳು, ವ್ಯಾಪಾರಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಾನಾ ಸಂಕಷ್ಟಗಳು ಕಾಡ್ತಾ ಇದ್ದಾಗ ಸೋಮವಾರ ಶ್ರವಣ ನಕ್ಷತ್ರವಾಗಿರೋದ್ರಿಂದ ನೀವು ಏಕೈಕವಾಗಿ ಒಂದು ಕೆಲಸವನ್ನು ಮಾಡಿ. 108 ಬಿಲ್ವಪತ್ರೆಯನ್ನು ತಗೊಳ್ಳಿ. 108 ಬಿಲ್ವಪತ್ರೆ ಮೇಲೆ ಗಂಧವನ್ನು ಅಥವಾ ಅರಿಶಿಣವನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ತುಳಸಿಯ ಕಡ್ಡಿಯ ಸಹಾಯದಿಂದ ನೀವು ಆ 3 ಎಲೆಯ ಮೇಲೆ ಓಂಕಾರವನ್ನು ಬರೀರಿ. ಇದು ಬಹಳ ಮುಖ್ಯ. ಸಂಕಲ್ಪವನ್ನು ಮಾಡ್ಕೋಬೇಕು. ಓಂಕಾರವನ್ನು ಬರೆದು ಸ್ವಲ್ಪ ಹೊತ್ತು ಆರಿದ ನಂತರ ಅಥವಾ ನೀವು ಅದೇ ಒಂದು ಬಿಲ್ವಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡಿಸಿ. ನಿಜವಾಗ್ಲೂ ಸಂಕಲ್ಪ ಸಹಿತವಾಗಿ ಈ ದಿನ ಏನಾದರೂ ಮಾಡಿದ್ರೆ ಚತುರ್ದಶಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ರಿಕ್ತ ಮುಕ್ತವನ್ನಾಗಿ ಮಾಡ್ತಕ್ಕಂಥದ್ದು ಇರ್ತದೆ. ನಿಜವಾಗ್ಲೂ ಇದನ್ನು ಏನು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಸಂಕಷ್ಟಗಳಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿ 80% ರಿಡಕ್ಷನ್ಸ್ ಆಗಿಬಿಡುತ್ತೆ. ಶಿವನ ಅನುಗ್ರಹ ಸಿಗುತ್ತೆ. ಪ್ರತಿ ಎಲೆ ಹಾಕಬೇಕಾದ್ರೂ ಕೂಡ, ಪ್ರತಿ ಅಷ್ಟೋತ್ತರವನ್ನು ಮಾಡಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಥವಾ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ,
ಓಂ ಶಿವಾಯ ನಮಃ. ಈ ಮಂತ್ರ ಘೋಷಗಳನ್ನು ಮಾಡ್ತಾ ಶಿವನಿಗೆ ನೀವು ಅಷ್ಟೋತ್ತರಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗಿ ಲಾಭದಾಯಕವಾಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.